guys, welcome back to my YouTube channel. ನಾವಿವತ್ತು ಹೊಂಟಿದ್ದೀವಿ ಧರ್ಮಸ್ಥಳಕ್ಕೆ. ಸೊ ನಾವು ಮುಂಚೆನೇ ಬುಕ್ ಮಾಡಿಸಿದ್ವಿ ಟಿಕೆಟ್ ಎಲ್ಲ 20 ರೂಪೀಸ್ ಕೊಟ್ಟು. ಸೊ ನಮ್ಮ ಬಸ್ ಟೈಮಿಂಗ್ ಇರೋದು 7 ಗಂಟೆಗೆ. ನಾವು 6:30ಗೆ ಬಂದಿದ್ವಿ ಬಸ್ ಸ್ಟಾಪಿಗೆ. ಈಗ ವಿಡಿಯೋ ಮಾಡಾಕತ್ತೇನೆ ರೀ. ನೀವು ಏನಾದರೂ ಧರ್ಮಸ್ಥಳಕ್ಕೆ ಹೋಗ್ಬೇಕಂತಂದ್ರೆ ಮುಂಚೆನೇ ಬುಕ್ ಮಾಡಿರಿ, ಅಂದ್ರೆ ಸೀಟ್ ಎಲ್ಲ ಸಿಗ್ತಾವೆ. ಆಮೇಲೆ ವೀಕ್ ಡೇಸ್ನಾಗಾದ್ರೆ ನೀವು ಬುಕ್ ಮಾಡೋ ಅವಶ್ಯಕತೆನೇ ಇರಲ್ಲ, ಯಾಕಂದ್ರೆ ಆಲ್ರೆಡಿ ಖಾಲಿನೇ ಇರ್ತಾವೆ. ವೀಕೆಂಡ್ಸ್ ಒಳಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಸೀಟ್ ಎಲ್ಲ ಸಿಗೋದು. ಸೊ 1 ವೀಕ್ ಮುಂಚೆನೇ ನೀವು ಬುಕ್ ಮಾಡಬೇಕಾಗತ್ತೆ, ಕಂಟಿನ್ಯೂ ಇರುತ್ತೆ ಬಸ್. ಆಮೇಲೆ ನಾವು ಬಂದಿದ್ವಿ ಹೊಸ ಬಸ್ ಸ್ಟ್ಯಾಂಡಾಗ, ಹುಬ್ಳಿ ಹೊಸ ಬಸ್ ಸ್ಟ್ಯಾಂಡ್ಗೆ 6 ನಂಬರ್ ಪ್ಲಾಟ್ಫಾರ್ಮಿಗೆ ಧರ್ಮಸ್ಥಳ ಬಸ್ ಬರ್ತಾವೆ. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಪ್ಲ್ಯಾನ್ ಹಾಕಿದ್ರೆ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಮುಂಚೆನೇ ಟಿಕೆಟ್ ಬುಕ್ ಮಾಡಿಸ್ಕೋಬೇಕಾಗತ್ತೆ, ಫಸ್ಟಿಗೆ 1 ವೀಕ್ ಮುಂಚೆನೇ. ಸೊ ಮತ್ತು ಹೋಗೋಣ ಬರ್ರಿ ನಾವು ಧರ್ಮಸ್ಥಳಕ್ಕೆ. ಗೈಸ್ ಈಗ ಬಸ್ ಬಿಡ್ತು, ನಾವು ಹೊಂಟಿದ್ದೇವೆ ಧರ್ಮಸ್ಥಳಕ್ಕೆ. ಲೆಟ್ಸ್ ಗೋ. ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಗೆ, ಏನಂತಂದ್ರೆ ನಾಳೆ ಸ್ಯಾಟರ್ಡೆ ಹುಬ್ಳಿನಾಗ ಆ್ಯಕ್ಚುಲಿ ಹೋಳಿ ಐತಿ. ನಮ್ಮ ಆಫೀಸ್ನಾಗ ಇನ್ನೂ ಲೀವ್ ಅನೌನ್ಸ್ ಮಾಡಿಲ್ಲ, ಲೀವ್ ಗೊತ್ತಿಲ್ಲ. ನಾನು ಆಲ್ರೆಡಿ ಫ್ರೈಡೇ ಇವತ್ತು 7 ಗಂಟೆಗೆ ಈಗ ಬಸ್ ಹತ್ತಿ ಊರು ಬಿಡಾಕತ್ತೀನಿ. ನಾಳೆ ಏನಾಗ್ತೈತಿ ನೋಡೋಣ ಬರ್ರಿ ಮತ್ತು ವೀಡಿಯೋದಾಗ. ನಿಮಗೂ ಹಿಂಗೆ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಗೈಸ್ ನಾವೀಗ ಎಲ್ಲೆಲ್ಲೋ ಊಟಕ್ಕೆ ನಿಲ್ಸಿದಾರ ಬಸ್. ಸೊ ಊಟ ಮಾಡತ್ತೀವಿ. ನಾನು ಊಟ ಏನು ಮಾಡತ್ತಿಲ್ಲ, ಯಾಕಂದ್ರೆ ಆಫೀಸಿಂದ ಬರ್ತಾನೆ ತಿನ್ಕೊಂಬಂದಿದ್ದೆ, ಹಸುವೇನಾಗಿದ್ದಿಲ್ಲ. ಸೊ ಈಗ ಇವ್ರು ನಮ್ಮ ಮನೆಯಾಗೆಲ್ಲ ಊಟ ಮಾಡತ್ತಾರ ಬಸ್ನಾಗ ಕುಂತ. ಇಲ್ಲೇ ಡಾಬಾದಾಗ ನಿಲ್ಸ್ಯಾರ್ರಿ. ಈಗ ನಮ್ಮ ಬಸ್ ಏನಿಲ್ಲ ಅಂದರೂ ಬೆಳಗ್ಗೆ 5 ಗಂಟೆಗೆ ಮುಟ್ತೈತಂತ, ಅಲ್ಲೇ ಸಿಗೋಣಂತೆ. ಬಾಯ್ ಬಾಯ್ ಗೈಸ್. ನಾವೀಗ ಜಸ್ಟ್ ಧರ್ಮಸ್ಥಳ ರೀಚ್ ಆದ್ವಿ. ಈಗ ಟೈಮ್ ನೋಡಿದ್ರೆ 6 ಗಂಟೆ ಆಗಿತ್ತು. ನಾವು ನಿನ್ನೆ ಸಂಜೆಗೆ 7 ಗಂಟೆ ಹುಬ್ಳಿ ಬಿಟ್ಟಿದ್ವಿ, ಬೆಳಗ್ಗೆ 6 ಗಂಟೆಗೆ ನೆಕ್ಸ್ಟ್ ಡೇ ಈ ಧರ್ಮಸ್ಥಳ ರೀಚ್ ಆಗೇವಿ ಬೈ ಬಸ್ಲಿಂತ್ರ. ನಮ್ಮ ಮಮ್ಮಿ ಹಾಯ್ ಹೇಳ್ತಿದ್ದಾರೆ ನೋಡ್ರಿ. ಗುಡ್ ಮಾರ್ನಿಂಗ್ ಗೈಸ್. ನಾವು ಫಸ್ಟಿಗೆ ಇಲ್ಲಿ ಅಣ್ಣಪ್ಪ ಸ್ವಾಮಿಗೆ ನಮಸ್ಕಾರ ಮಾಡಕ್ಕೆ ಬಂದ್ವಿ. ಅಲ್ಲಿ ಮೇಲೆ ಹೋಗೋಕ್ಕೆ ಹುಡುಗಿಯರಿಗೆ ಅಲವ್ ಇರೋದಿಲ್ಲ, ಸೊ ಹುಡುಗರಿಗೆ ಅಷ್ಟೇ ಅಲವ್ ಇರುತ್ತೆ. ನಾವು ಹುಡುಗಿಯರೆಲ್ಲ ಇಲ್ಲೇ ನಮಸ್ಕಾರ ಮಾಡಬೇಕು. ನಾವು ರೂಮ್ ಮಾಡೋಣಂತ ಇಲ್ಲೇ ಬಂದಿದ್ದೀವಿ. ಇದರ ನೇಮ್ ಬಂದುಬಿಟ್ಟ ಏನಂದ್ರೆ ಗಾಯತ್ರಿ ಗೆಸ್ಟ್ ಹೌಸ್. ಯಾವಾಗಲೂ ನಾವು ಬಂದು ಇಲ್ಲೇ ಸ್ಟೇ ಮಾಡ್ತೀವಿ. ನಾವಲ್ಲಿ ಹೋಗಿದ್ವಲ್ಲ, ಅಲ್ಲೇ ನಮ್ಗೆ ರೂಮ್ ಸಿಗಲಿಲ್ಲ. ಸೊ ನಾವೀಗ ಈ ಸೈಡ್ ಹೊಂಟೇವಿ. ನಮಸ್ಕಾರ ಮಾಡ್ಕೊಂಬಿಡ್ರಿ ಇಲ್ಲಿಂದನ ಧರ್ಮಸ್ಥಳ ಮಂಜುನಾಥ. ಅಂದು ಇವತ್ತಿಂದ ಮಾರ್ನಿಂಗ್ ವ್ಯೂ ರೀ ಇದು. ಖಾಲಿ ಇದೆ, ರಶ್ ಏನಿಲ್ಲ. ಈಗ ಸಾಕೇತೊಳಗೆ ರೂಮ್ ಮಾಡಿದ್ವಿ, ನಮ್ಗೆ ಸಾಕೇತ್ನಾಗ ರೂಮ್ ಸಿಕ್ತ. ಇದು ರೂಮ್ 210 ರೂಪಾಯಿಗೆ. ಇದು ನಾನು. ನಾವೀಗ ರೆಡಿ ಆಗಿ ದೇವಸ್ಥಾನಕ್ಕೆ ಹೊಂಟಿದ್ವಿ ದರ್ಶನ ಮಾಡಕ್ಕಂತಂದ್ರೆ. ಅಷ್ಟೊತ್ತಿಗೆ ನೋಡ್ರಿ ಇಷ್ಟು ಬೆಳಕಾಗಿ ಫಾಗ್ ಎಲ್ಲ ಬಿದ್ದಿದೆ. ನೋಡ್ರಿ ಸನ್ರೈಸು ಆಗಿಬಿಟ್ಟಿದೆ ಆಗಲಿ. ಅಲ್ಲೈತಿ ಬಾ ಮುಂದೆ, ಅಲ್ಲಿ ಚಲೋ ಐತಿ ನೋಡಿ. ಇಲ್ಲಿ ನಾವು ರೂಮ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಂದ ಕೆಳಗಿಳಿ ಬರಬೇಕಾದ್ರೆ ಇಲ್ಲಿ ನೋಡಿ ಗೋಶಾಲೆ ಇದೆ. ಗೋಮಾತೆ ದರ್ಶನ ಆಯಿತು. ಗೈಸ್ ನಾವಿಲ್ಲಿ ನಾಷ್ಟ ಮಾಡಿದ್ವಿ. ನಾನು ಪೂರಿ ತೊಗೊಂಡೆ, ನಮ್ಮ ಮಮ್ಮಿ ಮಸಾಲೆ ದೋಸೆ ತೊಗೊಂಡಾರ. ಹೆಂಗೈತಮ್ಮ ಮಸಾಲೆ ದೋಸೆ? ಚಲೋ ಐತಿ.
ಗಾಯ್ಸ್ ನಾವೀಗ ದರ್ಶನಕ್ಕೆ ಹೊಂಟೇವಿ. ಧರ್ಮಸ್ಥಳದಾಗ ಹೊಸ ಸಿಸ್ಟಮ್ ಅದಾರ ನೋಡ್ರಿ, ಇಲ್ಲಿ ತಿರುಪತಿ ಥರ ಕುಂದ್ರಸಿ. ನಾವೀಗ ದರ್ಶನ ಮುಗಿಸ್ಕೊಂಬಂದ್ವಿ. ಈಗ ಟೈಮ್ ಬಂದು 10 ಗಂಟೆ ಆಗೈತಿ ಕರೆಕ್ಟ್. ನಮ್ಮ ಮಮ್ಮಿ ಇಲ್ಲಿದ್ದಾರೆ ನೋಡ್ರಿ. ಇವತ್ತೇನು ಅಷ್ಟು ರಶ್ ಇದ್ದಿದ್ದಿಲ್ಲ, ಯಾಕಂದ್ರೆ ಮಾರ್ಚ್ ಮಂತ್ ಅಲ್ಲ, ಸೊ ಎಕ್ಸಾಮ್ಸ್ ಎಲ್ಲ ನಡೀತಿರ್ತಾವ, ಅದಕ್ಕೇನು ರಶ್ ಇಲ್ಲ. ನಾವು 1 ತಾಸ್ನಾಗ ದರ್ಶನ ಮಾಡ್ಕೊಂಬಂದ್ವಿ. ಗೈಸ್ ನಾವೀಗ ಧರ್ಮಸ್ಥಳದಿಂದ ಸೌತಾಡ್ಕಿ ಗಣಪತಿ ಮತ್ತು ಸೂರ್ಯನಾರಾಯಣ ಟೆಂಪಲ್ ಮತ್ತು ರಾಮ ಮಂದಿರ ಇವು 3ಕ್ಕೂ ಹೋಗ್ಬೇಕಂತಂದ್ರೆ ನಿಮ್ಗೆ ಇಲ್ಲಿ ಈ ಥರ ಕ್ರೂಸರ್ ಗಾಡಿ ಸಿಗ್ತಾವೆ. ಒಬ್ಬರಿಗೆ 200 ರೂಪೀಸ್. ನೀವು ಹೋಗಿ ಬರ್ಬೋದು. ಇದ್ರೊಳಗೆ 200 ಒಳಗೆ ನಿಮ್ಗೆ ಅವ್ರು 3 ಪ್ಲೇಸ್ ತೋರಿಸಿ ಮತ್ತು ವಾಪಸ್ ಧರ್ಮಸ್ಥಳಕ್ಕೆ ಕರ್ಕೊಂಬಂದು ಬಿಡ್ತಾರೆ. 200 ರೂಪಾಯಿ ಒಬ್ಬರಿಗೆ. ಅದು ಓಕೆ. ನಾವು ನೋಡಿ ಬರ್ತಾರೆ ಎಲ್ಲ ಒಟ್ಟಿಗೆ ಬಂದರೆ ಸೌತ್ ಕಡೆ ನೋಡಿಕೊಂಡು ರಾಮ ಮಂದಿರ ನೋಡಿಕೊಂಡು ಸೂರ್ಯ ದೇವಸ್ಥಾನ ಉಂಟಲ್ಲ ಅದು ನೋಡಿಕೊಂಡು ಇಲ್ಲಿ ಬರೋದು. ಹೌದು, ಅದು ಹೋಗಿ ಬಂದ್ರೆ ನಾವೀಗ ಫಸ್ಟ್ ಪ್ಲೇಸ್ ಬಂದ್ವಿ ಸೌತಾಡ್ಕಿ ಮಹಾಗಣಪತಿಗೆ. ಬರ್ರಿ ದರ್ಶನ ಮಾಡ್ಕೊಳೋಣಂತ. ಇವ್ರು ನಮ್ಮ ಮಮ್ಮಿ. ಮಮ್ಮಿ ಏನು ಹೇಳ್ತಿ ಟ್ರಿಪ್ ಬಗ್ಗೆ? ಟ್ರಿಪ್ ಭಾಳ ಎಂಜಾಯ್ ಮಾಡತ್ತಿ. ಬರ್ರಿ ಹೋಗ ಬರ್ರಿ. ಸೊ ಗಾಯ್ಸ್ ಅಲ್ಲಿದೆ ನೋಡ್ರಿ, ಅಲ್ಲಿ ಕಾಣತೈತಿ ಗುಡಿ. ಏನು ಈಶ್ವರ ಗುಡಿ? ನಾನು ಇದೇ ಫಸ್ಟ್ ಟೈಮ್ ಬರತ್ತಿದ್ದೆ ಗುಡಿಗೆ. ಈ ಗುಡಿ ಬಗ್ಗೆ ಬರೋಕ್ಕೆ ಮುಂಚೆ ನಾ ಕೇಳಿದ್ದೆ, ಇದು ಏನಂತಾರೆ ಗುಡಿಗೆ ಇದನ್ನ ಕಟ್ಟಿಲ್ಲ ಅಂತಂದೆ. ಏನಂತ ರೂಲ್ ಇದೆ ಅಂತಂದ್ರೆ ಕಟ್ಟಿದ್ರೆ ಒಂದೇ ಡೇ ಒಳಗೆ ಕಟ್ಟಬೇಕಂತ. ಸೊ ಅದಕ್ಕೆ ಈ ಗುಡಿಗೆ ದೇವಸ್ಥಾನ ಇಲ್ಲ. Sick, feeling sicker than you know. Killed a bird without a stone. ಗೈಸ್ ನಾವು ಸೆಕೆಂಡ್ ಪ್ಲೇಸಿಗೆ ಬಂದೇವಿ. ಈಗ ಸೆಕೆಂಡ್ ಟೆಂಪಲ್ ನೇಮ್ ಬಂದ್ಬಿಟ್ಟು ಸೂರ್ಯ ನಾರಾಯಣ್ ಟೆಂಪಲ್. ಸೊ ಗೈಸ್ ಇಲ್ಲಿ ಕಾಣ್ತಿದ್ದಲ್ಲ ಇದೆ ಸೂರ್ಯನಾರಾಯಣ್ ಟೆಂಪಲ್. ಒಳಗೆಲ್ಲ ಫೋನ್ ಅಲೋವ್ ಇರಲ್ಲ, ಸೊ ಇಲ್ಲಿಂದ ನೋಡ್ಕೊಂಡ್ಬಿಡ್ರಿ, ನಮಸ್ಕಾರ ಮಾಡಿರಿ. Talk to throw a bone. For a while, sleeping like a babe. The curiosity, get the cat alive. You see. So leave me stranded on the carpet, head under the faucet. You're my alibi. ಸೊ ಗೈಸ್ ನಾವೀಗ ಜಸ್ಟ್ ರಾಮ ಮಂದಿರಕ್ಕೆ ಬಂದ್ವಿ. ಈ 3rd ಟೆಂಪಲ್. ಗೈಸ್ ನಾವು 3 ಪ್ಲೇಸಸ್ ನೋಡಿಕೊಂಡು ವಾಪಸ್ ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳಕ್ಕೆ ಬಂದಷ್ಟಿಗೆ ಮಧ್ಯಾಹ್ನ ಆಗಿತ್ತು. ಸೊ ಧರ್ಮಸ್ಥಳದಲ್ಲಿ ಪ್ರಸಾದ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ನಾವು ಹೊರನಾಡಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸೊ ಅಲ್ಲಿಂದ ನಾವು ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಿ ಶಿವಮೊಗ್ಗ ಬಸ್ ಹತ್ತಿದ್ವಿ. ಶಿವಮೊಗ್ಗ ಬಸ್ ಹತ್ತಿ ಅಲ್ಲೇ ಮೂಡಿಗೆರೆ ಸ್ಟಾಪಿಗೆ ಇಳ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಡೈರೆಕ್ಟ್ ಹೊರನಾಡಿಗೆ ಬಸ್ ಇರುತ್ತೆ. ಹೊರನಾಡಿಗೆ ಬಸ್ ಹತ್ತಿದ್ವಿ ನಾವು. Enough, you wanna cock it, hoping I'll forget, following the night. You made a joke about the half-cut, ate a metaphor and lady made her cry. My luck's been changing and it's so apparent. Got a cold white rabbit's foot at home.
time and space. I love the scenery. My happiness is misery, and nothing's like it used to be. 'Cause everybody around me's feeling sorry for himself. So why the hell am I to blame? I never underestimate the impact of the fourth wall breaking ఇప్పుడే ఫోన్ నిఖిత చూడండి down upon my feet. The offering is never bleak. I'm listening in like a kid, just finished it, can't be undid. Leave me stranded on the carpet, head under the faucet. You're my alibi. It's fair enough you wanna cock it, hoping I'll forget following the night. You made a joke about a half-cut dated metaphor and lately made her cry. My luck's been changing and it's so apparent. Got a cold white rabbit's foot at home. ಗೈಸ್ ನಂಗೊಂದು ಆಸೆ ಇದೆ ಗೈಸ್, ಈ ಥರ ಕಾಡ್ ಮಧ್ಯೆ ಒಂದು ಮನೆ ಕಟ್ಬೇಕು ನಂದೇ ಓನು ಅಂತ. ಪುಣೆಯೋಳ ನಾವು ಜಸ್ಟ್ ಹೊರನಾಡಿಗೆ ರೀಚ್ ಆದ್ವಿ. ಹೊರನಾಡು ನಾವು ನೈಟ್ ರೀಚ್ ಆಗಿದ್ವಿ. ಸೊ ಅಲ್ಲೇ ನೈಟ್ ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾವು ಹುಬ್ಳಿಗೆ ವಾಪಸ್ ಬಂದ್ಬಿಟ್ಟು ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತೆ. ಅಂಟಿಲ್ ಬಾಯ್ ಬಾಯ್.